ಎಲ್ಲಿಟ್ಟೆ? ಈಗ ಸರಿ ಹೋಯ್ತು. ಅಯ್ಯೋ, ಅಂಟುಂಡೆಗೆ ಪಾಕ ಇಡ್ಬೇಕಿತ್ತು. ಬೆಲ್ಲ ಎಲ್ಲಿಟ್ಟೆ? ಅಕ್ಕ, ಬೆಲ್ಲ. ರಮ್ಯಾ, ನೀನ್ ಯಾಕೆ ಬಂದೆ? ಹೋಗು, ಮಲ್ಕೋ ಹೋಗು. ಅಕ್ಕ, ನಿದ್ದೆ ಬರ್ತಿಲ್ವೇ? ಓದ್ಕೋ ಅಂದ್ರೆ ನಿದ್ದೆ ಬರ್ತಿದೆ ಅಂತಿದ್ದೆ, ಈಗ ಯಾಕೆ ಬರ್ತಿಲ್ಲ? ಓದ್ಬೇಕಾದ್ರೆ ತಾನೇ ಹೊಟ್ಟೆ ನೋವು ಬಂದಿದ್ದು. ಹಾ, ಓದ್ಕೋ ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ಮಲ್ಕೋ ಅಂದ್ರೆ ಕೆಲ್ಸ ಮಾಡ್ಬೇಕನ್ಸತ್ತಾ? ಅಕ್ಕ, ರೂಮಲ್ಲಿ ಬೋರ್ ಆಗ್ತಿದೆ ಕಣೆ, ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ಲಾ? ಯವ್ವ, ಇನ್ನೇನಾದ್ರೂ ಹೊರಗಡೆ ಆಟ ಆಡಕ್ ಕಳ್ಸಿದ್ರೆ ಬುಟ್ಟಾನ ಅಣ್ಣ. ಸುಮ್ನೆ ಹೋಗು, ಇನ್ಮ್ಯಾಕೆ ಆಟ ಎಲ್ಲ ಆಡಂಗಿಲ್ಲ. ಯಾಕೆ, ಏನಾಗುತ್ತೆ? ನೋಡ್ರಮ್ಯಾ, ನೀನು ಮೈನರ್ದಿದ್ಯಾ, ಇನ್ಮ್ಯಾಕೆ ನೀನ್ ನಾಜೂಕಾಗಿರ್ಬೇಕು, ತಲೆ ಬಗ್ಗಿಸ್ಕೊಂಡು ನಡಿಬೇಕು, ನೈವಾಗಿ ನಡ್ಕೋಬೇಕು, ಗೊತ್ತಾಯ್ತಾ? ಹೊಟ್ಟೆ ನೋವು ಬಂದ್ರೆ ಡಾಕ್ಟರ್ ಹತ್ರ ತಾನೇ ಹೋಗ್ಬೇಕು, ತಲೆ ಬಗ್ಸ್ಕೊಂಡು ಯಾಕೆ ನಡಿಬೇಕು? ಎಲ್ಲ ಇವಳ ಮಾತ್ ಕಲ್ತ್ಬಿಟ್ಟವಳೆ. ನೋಡ್ರಮ್ಯಾ, ಮೊದ್ಲಿಂದೆ ಬೇರೆ ಈಗಿಂದೆ ಬೇರೆ. ನಾವು ಚಿಕ್ಕವರಿದ್ದಾಗ ನಿನ್ ತರನೇ ಇದ್ದೋ, ನಾವು ದೊಡ್ಡವರಾದ್ಮೇಕೆ ಇದೆಲ್ಲ ನಮ್ಗೆ ಅಣ್ಣನೇ ಹೇಳ್ಕೊಟ್ಟವನೆ. ಈಗ ನೋಡು, ನಾವೆಲ್ಲ ಹೊರಗಡೆ ಆಟ ಆಡಕ್ ಹೋಯ್ತೀವ? ಇಲ್ಲ ತಾನೆ, ನಮ್ಮ ಪಾಡಕ್ ನಮ್ ಕೆಲಸ ನೋಡ್ಕೊಂಡು ಮನೇಲೇ ಇರ್ತಿರ್ತಾನೆ. ಆಯ್ತು ಬಿಡು, ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ. ಹೇ ರಮ್ಯಾ, ಬಿಡು ಬಿಡು ನೀನು. ಅಯ್ಯೋ ನಂಜುಂಡೇಶ್ವರ, ಇವಳು ಹೆಂಗಪ್ಪ ತಿಳಿಸಿ ಹೇಳೋದು? ನೋಡ್ರಮ್ಯಾ, ಇನ್ಮ್ಯಾಕೆ ಏಟಾಗುತ್ತೋ ಅಟ್ ನೆಮ್ಮದಿಯಿಂದ ವಿಶ್ರಾಂತಿ ತಗೋಬೇಕು, ಗೊತ್ತಾಯ್ತಾ? ನಾವು ಕರಿಯೋ ಗಂಟ ನೀನ್ ಬರಂಗಿಲ್ಲ. ಹೋಗು, ನೀನ್ ಹೋಗ್ ಮೊದ್ಲು. ಅಕ್ಕ, ನೀನ್ ದೊಡ್ಡವಳಾದಾಗ್ಲೂ ಅಣ್ಣ ಇದೆಲ್ಲ ಮಾಡಿದ್ನಾ? ಮರ್ತೋಯ್ತಾ? ನನ್ಗಂತ ಇಟ್ಟಿದ್ದ ಅಂಟಿನ ಉಂಡೆ, ಈ ಕೊಬ್ಬರಿ ಬೆಲ್ಲ ಎಲ್ಲ ನೀನೇ ಖಾಲಿ ಮಾಡ್ಬಿಟ್ಟಿದ್ದೆ. ಪಾಪ ತಂಗಿ, ಚಿಕ್ಕೋಳು ಏನೋ ತಿಂದ್ಲು ಅನ್ನೋದನ್ನ ಬಿಟ್ಟು ಇವಾಗ ಆಡ್ಕೋತಾ ಇದ್ಯಾ? ಅಯ್ಯೋ, ನಾನೆಲ್ಲ ಆಡ್ಕೊಂಡೆ, ನೀನೇ ತಾನೇ ಕೇಳಿದ್ದು. ಅಕ್ಕ, ರಮ್ಯಾ, ಎದ್ದೇಳು ಮೇಲೆ. ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚು. ಅಕ್ಕ ಹೇಳಿದ್ ಕೇಳಿಸಿಲ್ವಾ? ಯಾಕಕ್ಕ, ನಾನೇನ್ ತಪ್ಪು ಮಾಡ್ದೆ? ನಿನಗೆ ಮಲ್ಕೋ ಅಂತ ಹೇಳಿಲ್ವಾ? ಮತ್ ಯಾಕೆ ಬಂದೆ? ನಿದ್ದೆ ಬರ್ತಿಲ್ಲ ಅಂತ ರಾಣಿ ಅಕ್ಕನ ಹತ್ರ ಹೋದ್ರೆ ಅಲ್ಲೂ ಬೈತ್ ಕಳಿಸ್ತಾಳೆ, ಇಲ್ಲಿ ಬಂದ್ರೆ ನೀವು ಬೈತಿದ್ದೀರಾ? ನೀನ್ ಇವತ್ತು ಎಲ್ಲಿಗೆ ಹೋದ್ರು ಬೈಸ್ಕೊಂಡೇ ಬೈಸ್ಕೋತ್ಯ. ಸುಮ್ಮನೆ ಹೋಗಿ ಮಲ್ಕೋ. ಯಾಕೆ ಯಾರು ನನ್ನ ಕೆಲಸ ಮಾಡಕ್ ಬಿಡ್ತಿಲ್ಲ? ಕೆಲಸ ಮಾಡಬಾರ್ದು ಅಂತಾನೆ ಯಾರೂ ಬಿಡ್ತಿಲ್ಲ. ನೋಡು, ನೀನು 1 ವಾರ ರೆಸ್ಟ್ ಮಾಡು, ಆಮೇಲೆ ನೀನು ಸುಮ್ಮನೆ ಕೂತ್ರು ನಾವೇ ಕರ್ದು ಕೆಲಸ ಕೊಡ್ತೀವಿ. ಸದ್ಯಕ್ಕೆ ಗೆಟ್ ಸೆಟ್ ಗೋ. 1 2. ಆಯ್ತು, ಹೋಗ್ತೀನಿ. ನಮ್ಗಿಲ್ಲಿ ಕೆಲಸ ಮಾಡಿದ್ರೆ ಸುಸ್ತು ಅಂತಂದ್ರು ಜನ ಕರೆದು ಕೆಲಸ ಕೊಡ್ತಾರೆ. ಇವಳಿಗಿಲ್ಲಿ ಕೆಲಸ ಮಾಡ್ಬೇಕಂತೆ ಕೆಲಸ ಅಲ್ವಾ ಅಕ್ಕ? ಹೇಳ ಅಣ್ಣಂಗೆ. ಅಯ್ಯೋ, ಕೆಲಸ ತಾನೇ ಮಾಡ್ತೀನಿ ಬಿಡು. ಸರಿಯಾಗಿ ಕಟ್ಲಾ ಲೂಸು ಎಲ್ಲ ಬಡ್ಡಿ ಐತ್ನೆ. ಶಿವಣ್ಣನ ಅಂಗಡಿಗೆ ನಿನಗಿಂತ ಮುಂಚೆ ನಾನು ಬಂದವನ್ಕಲ್ಲ, ಆಮ್ಯಾಕ್ ಬಂದವ್ ನೀನು. ನಿನಗಿಂತ ನನಗೆ ಜಾಸ್ತಿ ಅನುಭವಕ್ಕಲ್ಲ ಅಂತದ್ರಾಗೆ ನನಗೆ ಲೂಸ್ ಅಂತೇನಿಲ್ಲ. ತಗ್ದು ಬಿಟ್ಟ ಅಂದ್ರಲ್ಲ, ಬಿಟ್ಟ ಅಂದ್ರೆ ಏಯ್ ನಿನ್ನನ್ನೇ ನೀನ್ ಯಾಕ್ಲಾ ಲೂಸ್ ಅನ್ಕೊಂಡಿಯೇ? ಸರಿಯಾಗಿ ಕಟ್ಲಾ ಅಂತ ಹೇಳಿದ್ದು. ನಿನ್ನ ನನಗೆ ನಾನೇ ಲೂಸ್ ಅನ್ಕೊಂಡೆ. ಅಪ್ಪಯ್ಯ, ಸಂದಕ್ಕೆ ತಯಾರಿ ಮಾಡೋರೆ. ಕಣವಾ ಅಪ್ಪಯ್ಯ, ಬರ್ತೀನಿರು. ಗೋಡಂಬೆ ಅಣ್ಣ, ಯಾಕಲ ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತೀಯಾ? ಖುಷಿ ಆಗಿರೋದಕ್ಕೆ ಒಂದು ಐಡಿಯಾ ಕೊಡ್ಲಾ? ಅಣ್ಣ, ನಗುನು ಅಳುನು ನೆಮ್ಮದಿ ಆಗಿವ್ನಿ. ನೀನು ಐಡಿಯಾ ಕೊಟ್ಟು ಆಯ್ಕೊಂತೀನೋನ ತಿರ್ಗಾಡ್ಕೊಂತೀನಿ ಹಂಗೆ ಮಾಡ್ಬಿಡೋಣ. ಹೊರಗೆ ಕೇಳ್ತಾರೋಣ ನಡಿಲ್ಲ. ನಮ್ ಜನಗಳಿಗೆ ಒಳ್ಳೆ ಐಡಿಯಾ ಕೊಟ್ರೆ ಹಿಂಗೆಯ. ಓ ಮಂಜಿ, ಬಂದ್ಯಾ? ಎಲ್ಲಿ ಮಾವ? ಅಲ್ಲಿ. ಓ ಅಲ್ಲವ್ರಾ? ಸರಿ, ಎಲ್ಲ ಒಳಗವ್ರೆ, ಹೋಗು. ಏನಾಗದೆ ನಿಂಗೆ? ಏನಾಗದೆ ಅಂತ ನೀನೇ ಹೇಳ್ಬೇಕು. ನಾನೇ ಡಾಕ್ಟ್ರಾ? ಒಂಥರ ಡಾಕ್ಟ್ರೆಯ. ಮನೇಲಿ ಶುಭ ಕಾರ್ಯ ನಡೀತೈತೆ, ಇರೋ ಬರೋ ಕೆಲಸ ನನ್ನ ಕೈನಾಗೈತೆ, ಸುಮ್ಕೆ ಜಾಗ ಬಿಡು. ಬರೀ ಕೆಲ್ಸ ಮಾತ್ರ ಅಲ್ಲ, ನನ್ನ ಮುತ್ತೈದೆಯನ್ನಾಗಿ ಮಾಡ್ಬೇಕಾಗಿರೋದು ನಿನ್ ಕೆಲ್ಸನೇಯ. ಮಾಡ್ತೀನಿ ಅಂತ ಮಾತ್ಕೊಡು, ಜಾಗ ಬಿಡ್ತೀನಿ.
ಆಟೆಯ ನಿನ್ ಮುತ್ತೈದೆ ಆಗಂಗೆ ಮಾಡೋಣ ತಕ್ಕ ಹಿಂಗೆ ನಿಂಗೊಂದು ಒಳ್ಳೆ ಹುಡ್ಗನ್ ತಂದು ಕಟ್ತೀನಿ, ನೀನು ಮುತ್ತೈದೆ ಆತೆಯ ಆಟೆಯ. ಮಾವ ನನ್ನ ಅಂಗಲ್ಲ ಹೇಳಿದ್ದು. ಇದೆಲ್ಲ ಬ್ಯಾಡಕಲ್ಲ, ನನ್ ಬಿಟ್ಬಿಡ್ಲ. ಯಾಕಪ್ಪ ಹಿಂಗ್ ಮಾಡಿಯಾ? ನೀನ್ ಅಲ್ಲಿ ಬಂದ್ ಏನ್ ಮಾಡ್ಬೇಕಾಗಿಲ್ಲ, ನೀ ಸುಮ್ಕೆ ನಮ್ ಜೊತೆ ಇರು, ಅಟ್ಟೆ ಸಾಕು. ನಾನ್ ನಿಮ್ಗೆಲ್ಲ ಆಶೀರ್ವಾದ ಬಿಟ್ಬಿಟ್ಟು ಬೇರೆ ಏನ ಮಾಡಿದ್ದೀನಿ? ನಾನೇ ಹೇಳ್ತೀನಿ ಬೇರೇನು ಮಾಡ್ಬೇಕಾಗಿಲ್ಲ ಅಂತ. ನನ್ ತಂಗಿರ್ಗೆ ತಾಯಾಗಿ ನಾನಿವ್ನಿ, ತಂದೆ ಆಗಿ ಬಂದು ರಮ್ಯಂಗ್ 4 ಅಕ್ಷತೆ ಕಾಳಾಕ, ಬೇರೆ ಏನು ಕೇಳೋಕಿಲ್ಲ ನಾನು. ಅಯ್ಯೋ ಅಯ್ಯೋ, ನಾನು ಅಲ್ಲಿಗೆ ಬಂದಿದ್ದಕ್ಕೆ ಅಲ್ವೆಲ್ಲ ನಮ್ ರಕ್ತ ನಿಶ್ಚಿತಾರ್ಥ ಮುರಿದೋಗಿತ್ತು. ಅಪ್ಪಯ್ಯ ನೀ ಸುಮ್ಕೆ ನೀನ್ ಬೈಕೊಳ್ಳೋದ್ ಬಿಟ್ಬಿಡು. ಅಲ್ಲಪ್ಪಯ್ಯ, ಒಂದ್ ಶುಭ ಕಾರ್ಯ ನಿಲ್ತು ಅಂದ್ರೆ ಅದನ್ನ ದುರಾದೃಷ್ಟ ಅಂತ ಯಾಕೆ ಅನ್ಕೋಬೇಕು? ಆ ಮಾದಪ್ಪನೇ ಮುಂದೊಂದ್ ದಿನ ಏನೋ ಆಗದ್ನ ತಡೆಯೋದಕ್ಕೆ ಹಿಂಗ್ ಮಾಡಿರ್ಬೇಕು ಅಂತ ಯಾಕೆ ಅನ್ಕೋಬಾರ್ದು? ನೀನ್ ಒಳ್ಳೆ, ಈಗ ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ಲಾಂದ್ರೆ ಎಲ್ಲಾರನ್ನ ಕರೆದು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಬಾಯ್ಲಿ, ನಿಂಗೆ ಅಪ್ಪನೂ ನಾನೇ, ಮಗನೂ ನಾನೇ. ಈಗ ಹಂಗೆ ಯಾಕ ಇದು ನಮ್ಮ ಅಪ್ಪಯ್ಯ ಅಂದ್ರೆ ನೋಡಿ ಹೆಂಗ್ ಕಾಣ್ತೀಯ ಇವಾಗ. ಏ ಇವತ್ತು ಯಾವ ಕೈಮನು ಹಾಕಲಕ್ಕಲ್ಲ, ಫುಲ್ ಬಿಜಿ ಇವ್ನಿ. ಮಾಡ್ತಿರ್ಲ ಲೀಲಕ್ಕ, ಎಲ್ಲಿ ಮಾದಪ್ಪಣ? ಏನೋ ಕೆಲ್ಸ ಐತೆ ಅಂತ ಒತ್ತರನೆ ಎದ್ದು ಸಿಟಿಗೆ ಹೋದ್ರಪ್ಪ. ಏನಕ್ಕ ಮನೇಲಿ ಶುಭ ಕಾರ್ಯ ಐತೆ ಅಂತ ಹೇಳಿವ್ನಿ, ಆದ್ರೂ ಹೋಗೋರಲ್ಲ. ಏನೋ ಅರ್ಜೆಂಟ್ ಇರ್ಬೇಕೇನೋ ಅದಕ್ಕೆ ಹೋಗವ್ರೆ. ಅದ್ ಸರಿ, ಎಲ್ಲಿ ಬಾನು, ಎಲ್ಲಿ ಸೀನಾ? ಬಾನು ಬತ್ತವಳೆ. ಹೆಂಗಸ್ರು ಕಾರ್ಯಕ್ಕೆಲ್ಲ ಸೀನಾ ಯಾಕೆ ಹೇಳು? ಅಲ್ಲ ಕಣಕ್ಕ, ನಮ್ ಸೀನಂಗೆ ಹೆಂಗರಳು ಅಂತಾರಲ್ಲ ಅದೈತೆ, ಅದಕ್ಕೋಸ್ಕರ ಕೇಳ್ದೆ. ನೀನ್ ಒಬ್ನೇ ನೋಡು ಅವನನ್ನ ಅರ್ಥ ಮಾಡ್ಕೊಂಡಿರೋದು. ಅವ ಹೆಂಗಾರ ಬುದ್ಧಿ ಹೇಳು, ಹೊಸಿ ಅರ್ಥ ಆಗ್ಲಿ. ಆಯ್ತು ಹೇಳನಕ್ಕೋ, ಅಷ್ಟು ನೀರ್ ಹಾಕ್ಬೇಕು. ಬರಕ್ಕ ಬನ್ನಿ. ಶಿವು ನೀವಿಲ್ದಾಗ ಚಟ್ಪಡಿಸ್ಬಿಟ್ಟ. ಗಂಡ್ ಮಗಲ್ವಾ, ಇವೆಲ್ಲ ಎಲ್ಲಿ ತಿಳಿತೈತೆ? ಲೀಲಕ್ಕ, ರಮ್ಯನ್ಗಿನ ಮುಂಚೆ ನಮ್ಮ 3 ಜನ ತಂಗಿರ್ನ ಯಾರು ನೋಡ್ಕೊಂಡಿದ್ದು? ಅಣ್ಣನೇ ತಾನೆ. ಅಣ್ಣ ನಮ್ಗೆ ಬರೀ ಅಣ್ಣ ಅಲ್ಲ, ನಮ್ಮ ತಾಯಿ ಇದ್ದಂಗೆ. ಇವರಿಬ್ರೆಲ್ರವಾ? ರಶ್ಮಿ, ರತ್ನ ಬರ್ರವಾ, ನೀರ್ ಹಾಕ್ಬೇಕು. ಹಾ ಬಂದ್ವಿ. ಶುರು ಮಾಡದೇನ್ರವಾ? ಬರವಾ ರತ್ನ, ಬಾ. ಏನಪ್ಪಯ್ಯ, ನಡುಬಿಲ್ ಸಿಕ್ಕಿರೋ ನಾಯಿಗಳಿಗೆಲ್ಲ ಈ ಮಟ್ಟಕ್ಕೆ ಹಬ್ಬ ಮಾಡ್ತಾವನೆ. ನಾಯಿಗೆ ನಾಯಿನೇ ಅಲ್ವೇನೋ ನೆಂಟ. ಅರೆ ಮಾವ ಬಂದ್ರಾ? ಮಾವ ಬನ್ನಿ ಕೂತ್ಕೊಳ್ಳಿ. ಅತ್ತೆ ಸಂದಾಗಿದ್ದೀರಾ? ಅತ್ತೆ ಪಾರ್ವಿಲ್ಲತ್ತೆ? ಪಾರ್ವತಿ ನಿಶ್ಚಿತಾರ್ಥ ಆದಮೇಲೆ ಅವಳು ಮಾಸ್ತಿ ಕೊಪ್ಪಲು ಸೊತ್ತು. ಮಾಸ್ತಿ ಕೊಪ್ಪಲು ಸೊತ್ತಾದ್ಮೇಲೆ ಅವಳನ್ನ ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗಬಾರ್ದು ಅಂತ ಶಿಸ್ತಾಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಬಂದಿಲ್ಲ. ನಾವು ಬಂದಿದ್ದೀವಲ್ಲ ಆರತಿ ಮಾಡಕ್ಕೆ. ಸಂತೋಷ ಪರ್ಸು. ಶಿವು ತಗೋಪ್ಪ. ಸರಿ ಕಣತ್ತೆ. ಗೋಡಂಬಿ ಜ್ಯೂಸ್ ತರ್ತಾರಲ್ಲ. ರೀ, ಸ್ವಲ್ಪ ರಮ್ಯನ್ ಮಾತಾಡ್ಸ್ಕೊಂಡ್ ಬರ್ತೀವಿ.
ಎಲ್ಲೋಯ್ತು ನಮ್ಮ ಚಿಟ್ಟೆ? ದನಿಗಳಿಗೆ ಜ್ಯೂಸು. ಏ ಪೇಪರ್ ಲೋಟದಲ್ಲಿ ಜ್ಯೂಸ್ ಕೊಟ್ಟಾರ ಇಲ್ಲ ಮಾವಂಗೆ? ಗಾಜಿನ ಗ್ಲಾಸ್ ತಾತಾರಲ್ಲ? ತೆಪ್ಪಾಯ್ತಣ್ಣ. ತೆಪ್ಪಾಯ್ತು ಮಾವ. ಹೊಸಿ ಕೆಲ್ಸದೆ ಬತ್ತೀನಿ ಮಾವ. ಅಣ್ಣ ಎಲ್ರಿಗೂ ಜ್ಯೂಸ್ ಕೊಟ್ಟಾಯ್ತಾ? ಕೊಡ್ತಾ ಇದ್ದೀನಮ್ಮ. ಗಿಳಿಮರಿ, ಎಲ್ಲರೂ ಜ್ಯೂಸ್ ಕುಡಿತವ್ರೆ, ನನಗೆ ಜ್ಯೂಸ್ ಕೊಡೋಕ್ಕಿಲ್ವಾ? ಗೊರ್ಕೆ ಅಣ್ಣ, ಮನೆ ಕ್ಯಾಮೆ ಮಾಡೋರ ಹತ್ರ ನಾವು ಜ್ಯೂಸ್ ಮುಟ್ಟಕ್ಕಿಲ್ಲ. ನನಗೆ ನಿನ್ನ ಕೈಯಿಂದನೇ ಜ್ಯೂಸ್ ಬೇಕು. ತರಕ್ಕಿಲ್ವಾ? ಆಗಲ್ಲ ಅಂದರೆ ಒಂದ್ಸರಿ ಜಾತ್ರೆ ನೆನಪಿಸ್ಕೊ. ಮಣ್ಣನ್ ಜೀವನ ನರ್ಕ ನರ್ಕ ಮಾಡ್ಬಿಡ್ತೀನಿ. ನಿನ್ನಿಂದ ಇನ್ನೂ 3 ಜನ ತಂಗಿದಿರ್ತಾರೆ. ಅವ್ರೆ ಮಣ್ಣನ್ನೇ ಬಿಡದೆ ಇದ್ದವನು ನಿನ್ನ ತಂಗಿದಿರ್ನ ಬಿಟ್ಟನ. ಹೋಗು, ಅಲ್ಲಿರ್ತೀನಿ, ತಗೋಬಾ. ಈ ಪರ್ಶು ಅಕ್ಕಂಗೆ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾನಾ? ಸ್ಟಾಪ್. ಅಯ್ಯೋ ರಶ್ಮಿ, ಅದು ನೀನ್ ಯಾಕೆ ಕೊಡ್ದೆ? ಪರ್ಶುಕ್ ತಂದಿದ್ದು. ನೀನ್ ಯಾಕೆ ಅವನಿಗೆ ಜ್ಯೂಸ್ ಕೊಡ್ಬೇಕು? ಅಲ್ಲಿ ಗೋಡಂಬಿ ಗೊರ್ಕೆ ಹಣ್ಣು ಎಲ್ಲ ಕೊಡ್ತಾ ಇಲ್ವಾ? ನಿಜ ಹೇಳು, ರೇಗ್ಸಿದ್ನಾ? ನೀನ್ ಸುಮ್ಮನಿರ್ತೀಯಾ? ಅವ್ನು ರೇಗ್ಸಿರ್ತಾನೆ. ಮಾಡ್ತೀನಿ ತಡಿ ಅವನ್ಗೆ. ಪರ್ಶು, ಜ್ಯೂಸ್ ಬೇಕಾ? ಜ್ಯೂಸ್ ತಗೊಂಡೋಗಕ್ಕ. ಇದು ಸೇವೆ ಮಾಡೋರ ಲಕ್ಷಣ. ಕಲ್ತ್ಕೊ, ಮುಂದಕ್ಕೆ ಒಳ್ಳೇದಾಯ್ತದೆ. ಯಾಕೋ ಏನಾಯ್ತು? ಇದು ಜ್ಯೂಸ್ ಚೆನ್ನಾಗೇ ಇದೆ, ಕುಡಿಯೋ. ಪರ್ಶು, ಜ್ಯೂಸ್ ಚೆನ್ನಾಗಿದ್ಯಾ? ಕುಡಿಯೋ, ಕೆಮ್ತಾನೆ ಇದೆಯಾ ಬರೀ? ಅದು ಯಾರು ನೆನ್ಸ್ಕೊಂಡಿರ್ಬೇಕು ಮಾವ, ಅದಕ್ಕೆ. ನಮ್ ರತ್ನನೇ ಮಾಡಿದ ಜ್ಯೂಸು. ಕುಡಿ ಪರ್ಶು. ಸ್ವೀಟ್ ಆಗಿರ್ಬೇಕಲ್ಲ. ಕುಡಿ ಕುಡಿ ಕುಡಿ. ಏನ್ ರವ ಮಾಡ್ತಾ ಇದ್ದೀರಾ? ಪೂರ್ತಿ ಕುಡಿ ಪರ್ಶು. ನೀ ಬಾ. ರಮ್ಯಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ? ಅಕ್ಕ ನಾಚ್ಕೊಳ್ತಿದ್ದಾಳೆ. ನಾಚಿಕೆ ಹುಟ್ಟೋದೇ ಈಗಲ್ವಾ ಸುಶೀಲಾ? ಈ ಕಳ್ಳಿ, ಮುಖ ತೋರ್ಸಲ್ವಾ ಅತ್ತೆಗೆ? ಇಲ್ಲ, ನಂಗೆ ನಾಚಿಕೆ ಆಗುತ್ತೆ. ಮಹಾಲಕ್ಷ್ಮಿ ಕಣೆ ನೀನು, ಮಹಾಲಕ್ಷ್ಮಿ. ತೀರಿರ್ಲಿಲ್ವಲ್ಲ, ಇದು ತುಂಬಾ ಕಷ್ಟ ಆಯ್ತಾ ಕಂದ? ಇಲ್ಲ ಚಿಕ್ಕತ್ತೆ, ನನಗೆ ಅಣ್ಣನೇ ಅಮ್ಮ ಇದ್ದಂಗಲ್ವಾ. ಕಷ್ಟ ಏನಾಗಿಲ್ಲ, ಪಾಪ ಅವನು ಗಾಬರಿಯಾಗಿದ್ದ. ಹೆಂಗಸರಾಗಿ ನಮಗೆ ಭಯ ಆಗತ್ತೆ ಇಂಥ ಟೈಮಲ್ಲಿ. ಇನ್ನು ಅವನಿಗಾಗಲ್ವಾ ಸುಶೀಲಾ? ಆದರೆ ನಿಮ್ಮ ಅಣ್ಣನ ಸಂತೋಷ ನೋಡಿದ್ಯಾ ರಮ್ಯಾ? ಪಟ್ಟದ ಕತ್ತಿನೇ ಕೈಗೆ ಸಿಕ್ಕಿರೋ ಹಾಗೆ ಸಂಭ್ರಮ ಪಡ್ತೀಯಾನೆ. ಮಣ್ಣನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೆದರ್ಬಿಟ್ಟಿರೋರು. ಆದರೆ ಅವನು ಹಬ್ಬದ ಥರ ಸಂಭ್ರಮ ಪಡ್ತೀಯಾನೆ. ಆದ್ರೆ ಅಣ್ಣ ನನಗೆ ಯಾವ ಕೆಲಸನೂ ಮಾಡಕ್ ಬಿಡ್ತಿಲ್ಲ ದೊಡ್ಡತ್ತೆ. ಅಕ್ಕನ
ಅಣ್ಣಂದಿರ್ಗೂ ಹೇಳ್ಬಿಟ್ಟಿದ್ದಾನೆ ನನ್ನ ಕೈಲಿ ಯಾವ ಕೆಲಸನೂ ಮಾಡಿಸ್ಬೇಡಿ ಅಂತ. ಇದೇ ರೂಮಲ್ಲಿ ಕೂತು ಕೂತು ಬೋರ್ ಆಗ್ತಿದೆ ದೊಡ್ಡತ್ತೆ. ನೀನೀಗ ಹೆಂಡತನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಿದ್ಯಾ ಕಂದ. ಇಂಥ ಸಮಯದಲ್ಲಿ ರೆಸ್ಟ್ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನಿಮ್ಮ ಅಣ್ಣ ಯಾವ ಕೆಲಸನೂ ಮಾಡಕ್ ಬಿಡ್ತಾ ಇಲ್ಲ. ಈಗಲಾದರೂ ಇಷ್ಟೇ ಕಣೆ ರಮ್ಯಾ. ನಮ್ಮ ಕಾಲದಲ್ಲೆಲ್ಲ ಬಾಣಂತನ ಮಾಡ್ದಂಗೆ ಮಾಡೋರು. ಏನೇ ಆದರೂ ನಮ್ಮ ಒಳ್ಳೇದಕ್ಕೆ ಅಲ್ವಾ ಹಿರಿಯರು ಮಾಡಿರೋದು. ಅದನ್ನೇ ನಿಮ್ಮ ಅಣ್ಣನೂ ಪಾಲಿಸ್ತಿದ್ದಾನೆ. ಅವನ ಥರ ಅಣ್ಣ ಯಾರಿಗೂ ಸಿಗಲ್ಲ ರಮ್ಯಾ. ನಾನು ಎಷ್ಟೋ ಸಲ ಅನ್ಕೊಳ್ತೀನಿ ನನಗೆ ಈ ಥರ ಅಣ್ಣ ಸಿಗಬೇಕಿತ್ತು ಅಂತ. ಒಳ್ಳೇದಾಗ್ನಮ್ಮ, ಚೆನ್ನಾಗಿರಿ. ರಶ್ಮಿ, ನಿಜ ಹೇಳು, ಏನ್ ಹಾಕಿದ್ದೆ ಜ್ಯೂಸಲ್ಲಿ? ಜಾಸ್ತಿ ಏನಿಲ್ಲಕ್ಕ, ನೀರಿಗೆ ಸ್ವಲ್ಪ ಗುಂಟೂರು ಮೆಣಸಿನ ಖಾರ ಹಾಕಿ ಶೇಕ್ ಮಾಡಿಕೊಟ್ಟಿದ್ದೆ. ಇವಾಗ ಕುಡ್ದಿದ್ದಾನೆ, ಶೇಕ್ ಆಗ್ಬಿಡ್ತಾನೆ. ಯಾಕೆ ಹಾಗೆ ಮಾಡಕ್ ಹೋತಿಯೇ? ಸುಮ್ನಿರಕ್ಕ, ನೀನ್ ಮದ್ವೆ ಆಗ್ಬೇಕಾಗಿದ್ದ ಹುಡ್ಗಂಗೆ ಹೊಡೆದಿದ್ ಇವನೇ ತಾನೆ. ಅವಾಗ ನೀನ್ ಎಷ್ಟು ನೊಂದ್ಕೊಂಡಿದ್ದೆ ಅಂತ ನನಗ್ ಗೊತ್ತು. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಬಾರಕ್ಕ. ಇವಳಿಗೆ ಮಾಡಿರೋದಕ್ಕೆ ಅವ್ನು ಇನ್ನೇನ್ ಮಾಡ್ತಾನೋ ದೇವ್ರೆ. ನೀನ್ಯಾಕವ ಟ್ರೇ ತಗೊಂಡೋಗ್ತಿದ್ಯಾ? ಕೊಡವಾ ಇಲ್ಲಿ. ಲುಕಿಂಗ್ ಅಮಿಜಾನ್. ಅಯ್ಯೋ ಅಕ್ಕ, ಅದು ಅಮಿಜಾನ್ ಅಲ್ಲ, ಅಮೇಜಿಂಗು. ಅದೇ ಯಾಕ್ರೆ ನಮ್ಮ ಗುಂಡಮ್ಮನ ಆಡ್ಕೋತೀರಾ? ನೋಡ್ತಾ ಇರು, ಒಂದಲ್ಲ ಒಂದಿನ ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾಳೆ. ಹೌದಾ ಗುರುವೆ, ರ್ಯಾಂಕ್ ಎಲ್ಲ ಬತ್ತೀಯಾ? ಸುಮ್ನಿರತ್ತೆ. ಟ್ಯೂಷನ್ ಮುಗಿಸ್ಕೊಂಡು ಕರೆಕ್ಟಾಗಿ ಮನೆಗೆ ಬರೋಷ್ಟ್ರಲ್ಲೇ ಸಾಕಾಗಿರತ್ತೆ. ಅಂಥದ್ರಲ್ಲಿ ರ್ಯಾಂಕ್ ಅಂತ ರ್ಯಾಂಕು. ರೋಡಿಂದ ಮನೆಗೆ ಬರೋಷ್ಟ್ರಲ್ಲಿ ಹಸು ಅಂದ್ರೆ ಹಸು, ತಿನ್ನಕ್ಕೇನಾದ್ರೂ ಸಿಕ್ಕರೆ ಸಾಕಾಗಿರತ್ತೆ. ಅಂಥದ್ರಲ್ಲಿ ಅದಕ್ಕೆ ಹೇಳೋದು, ನೀವೇನಾದ್ರೂ ನನ್ಗೆ ಈ ಮನೆ ಜವಾಬ್ದಾರಿ ಕೊಟ್ರಿ ಅಂತ ಇಟ್ಕೊಳ್ಳಿ, ನಮ್ ರತ್ನ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ತಿಂಡಿ. ಇನ್ ನಿನ್ಗೆ ಇಲ್ಲಿ ತಿನ್ನಕ್ಕೆ, ರೋಡಲ್ಲಿ ಹೋಯ್ತಾ ತಿನ್ನಕ್ಕೆ, ಕಾಲೇಜಲ್ಲಿ ತಿನ್ನಕ್ಕೆ, ವಾಪಸ್ ಬರ್ಬೇಕಾದ್ರೆ ತಿನ್ನಕ್ಕೆ, ಅಷ್ಟೊತ್ಗೂ ಸೇರಿಸಿ ದೊಡ್ಡ ಟಿಫನ್ ಕೆರಿಯರು. ಇನ್ ನಮ್ ರಮ್ಯ ದೊಡ್ಡಳಾಗಿರೋದಕ್ಕೆ ಅಂಟುಂಡೆ, ಮೆಂತ್ಯದ ಮುದ್ದೆ, ಎಳ್ಳುಂಡೆ ಎಲ್ಲನೂ ಮಾಡ್ಕೊಡ್ತಿದ್ದೆ. ನನ್ನೇ ಬಿಟ್ಬಿಟ್ಟಲ್ಲ ಮಂಜಿ, ನನಗೇನು ಮಾಡ್ಕೊಡಕ್ಕಿಲ್ವಾ? ನೀನ್ ಈ ಮನೆ ರಾಣಿ ಕಣಮ್ಮಿ. ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದಿ, ನಿನ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೋ. ನೀನ್ ಏನ್ ಕೇಳ್ತದ ಎಲ್ಲಾನು ಮಾಡ್ಕೊಡ್ತೀನಿ ಅಲ್ವಾ ಸೌಭಾಗ್ಯಕ್ಕ? ನೀ ಏನಾದರೂ ಅಂದರೆ ಅದಕ್ಕೆ ಎದುರು ಮಾತಾಡೋಕ್ಕಾಗತ್ತಾ? ನೀ ಏನಂದ್ರೆ ಅದಕ್ಕೆ ಸೈ. ಮೊದಲು ನಮ್ಮ ರಮ್ಯನ್ ರೆಡಿ ಮಾಡಿ. ಆಯ್ತೇನ್ರವಾ, ಮಾವನವರೆಲ್ಲ ಕಾಯ್ತವ್ರೆ. ಏನ್ ಶಿವು, ಹಾಡ್ಕೊಂಡ್ಬಂದು ಹಂಗೆ ನಿಂತ್ಬಿಟ್ಟೆ? ಅಲ್ಲಲಿಲ್ಲಕ್ಕ, ನಮ್ ರಮ್ಯ ನಿಂಗ್ ನೋಡಿ ಮಾತೇ ಬತ್ತಿಲ್ಲ. ಮತ್ತೆ ತಯಾರು ಮಾಡಿದವ್ರು ಯಾರು? ನಾನು ಅಂದ್ರೆ ನಾನು ಸೇರ್ಕೊಂಡ್ ತಯಾರು ಮಾಡ್ದೆ ಅಂತ ಹೇಳಕ್ ಬಂದೆ. ಶಿವಣ್ಣ, ರಮ್ಯಾ ನಾಚ್ಕೋತಿದ್ದಾಳೆ. ಅಲ್ಲ ಕಣವ, ಏನೇ ಒಡವೆ ಬಟ್ಟೆ ಇದ್ರು ಹೆಣ್ಗೆ ನಾಚಿಕೆನೆ ಅಲ್ವಾ ಸಿಂಗಾರ. ಕಂದಮ್ಮ, ಈ ದಿನ ನಿನ್ನ ಸಂದಾಕ್ ಓದಿಸ್ಬೇಕು ಅನ್ನೋ ಆಸೆ ಮಾತ್ರ ಇತ್ತು ನಂಗೆ. ಈಗ ಓದಿನ ಜೊತೆಗೆ ಒಂದೊಳ್ಳೆ ಹುಡುಗನ್ ತಂದು ನಿಂಗೆ ಮದುವೆ ಮಾಡ್ಬೇಕು ಅನ್ನೋ ಆಸೆನೂ ಸೇರ್ಕತ್ತು. ಸಂದಾಕ್ ಓದವ, ಆಮೇಲೆ ನೀನು ಓದಿನ ತಕ್ಕಂತ ಹುಡುಗನ್ನ ನಾ ಹುಡುಕ್ತತ್ತೀನಿ ನಿಂಗೆ. ಅಣ್ಣ, ನಂಗೆ ಈಗ್ಲೇ ಮದ್ವೆ ಬೇಡ. ಮದ್ವೆ ಐತಿದೆ ಅಂತ ತುದಿಗಾಲಲ್ಲಿ ನಿಂತಿರೋರ್ಗೆ ಭಾಗ್ಯ ಇಲ್ಲ, ಹುಡುಗ್ ಮಾಡ್ಬಿಡ್ತಾರೆ. ನಡಿಯಮ್ಮಿ,
ಕರ್ಕಲ್ ನಡೀರಿನಿ. ಅತ್ತೆ ಆರತಿ ಮಾಡಿ. ಇಂಥ ಟೈಮಲ್ಲಿ ಅಪ್ಪ ಅಮ್ಮ ಟೆನ್ಷನ್ ಆಗೋದನ್ನ ನೋಡಿದ್ದೀನಿ. ಮಗಳು ದೊಡ್ಡವಳಾದ್ಲು, ಇನ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತಲೂ ಹೇಳ್ತಾರೆ. ನೀನೊಬ್ಬನೇ ಅಣ್ಣ ಇದನ್ನ ಹಬ್ಬದ ಥರ ನೋಡ್ತಿದ್ಯಾ. ನಿನ್ನ ನನ್ನ ಅಣ್ಣನಾಗಿ ಪಡೆಯೋಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ.